ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮ್ಮ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಹಸ್ಬೆಂಡ್ ಅವ್ರ ಕಂಪ್ನಿಯಲ್ಲಿ ಗಣೇಶ ಕೂರಿಸಿದ್ದಾರೆ. ಸೊ ಅದನ್ನ ನೋಡೋಕೆ ಹೋಗ್ತಿದ್ವಿ. ಬಟ್ ಮಳೆ ಬಿಡ್ತಾ ಇಲ್ಲ ಗೈಸ್, ಫುಲ್ಲು ಮಳೆ ಮಳೆ ಮಳೆ. ಅದು ಆ ಮಳೆಯಲ್ಲೇ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಿದ್ವಿ ಗೈಸ್. ಹೇಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ನಾವು ಚೆನ್ನಾಗೇ ಕಾಣಿಸಿರ್ತೀವಿ. ಎಷ್ಟು ಜೋರಾಗಿ ಬಂತು ಗೈಸ್ ಮಳೆ. ನಾವು ದೇವಸ್ಥಾನಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಮಳೆ ಜೋರು. ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಎಲ್ಲ ಹೋಗ್ತಾ ಇದ್ವಿ. ಮಳೆ ಬಂದಿದ್ದಕ್ಕೆ ರೋಡಲ್ಲೆಲ್ಲ ಫುಲ್ಲು ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು. ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬಟ್ಟೆ ಎಲ್ಲ ತೊಯ್ಸ್ಕೊಂಡೇ ಹೋದ್ವಿ, ಏನು ಮಾಡೋಕ್ಕಾಗಲ್ಲ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಷ್ಟೊಂದು ನೀರು ನಿಂತ್ಕೊಂಡ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಊರ ಕಡೆ ಆದರೆ ಮಣ್ಣು ನೀರು ಇರುತ್ತೆ, ಭೂಮಿ ನೀರು ಹೀರ್ಕೊಳ್ಳುತ್ತೆ. ಇಲ್ಲೆಲ್ಲ ಕಾಂಕ್ರೀಟ್ದು ರೋಡ್ ಅಲ್ವಾ ಗೈಸ್, ನೋಡಿ ಎಷ್ಟೊಂದು ನೀರು ನಿಂತ್ಕೊಂಡ್ಬಿಟ್ಟಿದೆ. ಅದರಲ್ಲೇ ಹೋದ್ವಿ. ಬಟ್ ಬಟ್ಟೆ ಎಲ್ಲ ಸರಿಯಾಗಿ ತೊಯ್ತು ಪ್ಯಾಂಟೆಲ್ಲ. ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ತೊಯ್ಸ್ಕೊಂಡೇ ಹೋದ್ವಿ ಗೈಸ್. ಮಳೆ ಬಂದು ನಿಂತಿದೆ. ಇಲ್ಲಿ ಸುತ್ತ ಗಿಡಗಳಿರೋದಕ್ಕಂತೂ ವೆದರ್ ಸೂಪರಾಗಿ ಕಾಣ್ತಿದೆ. ಬಟ್ ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಇಲ್ಲಿ ಎಂಟ್ರೆನ್ಸ್ ಆಗ್ತಿದ್ದೀವಲ್ವಾ, ಇದೇ ನನ್ನ ಹಸ್ಬೆಂಡ್ ಕಂಪ್ನಿ. ಹಾಗೆ ಮತ್ತು ಅಣ್ಣ ಕೂಡ ಇದೇ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಇವರಿಬ್ಬರು ಇದೇ ಕಂಪ್ನಿಲೇ ವರ್ಕ್ ಮಾಡೋದು, ಆದರೆ ಬೇರೆ ಬೇರೆ ಬಿಲ್ಡಿಂಗ್ ಅಷ್ಟೇ. ತುಂಬ ಚೆನ್ನಾಗಿದೆ ಎಂಟ್ರೆನ್ಸಲ್ಲೆಲ್ಲ. ಸುತ್ತಾಗಿ ಎಲ್ಲಿ ನೋಡಿದ್ರೂ ಬರೀ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇದೇ ನಮ್ಮ ಹಸ್ಬೆಂಡ್ ಕಂಪ್ನಿಯಲ್ಲಿ ಕೂರಿಸಿರೋ ಗಣೇಶ. ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ. ದೇವಸ್ಥಾನ ಕೂಡ ಚೆನ್ನಾಗಿದೆ. ಈ ಟೆಂಪಲ್ ಬಂದುಬಿಟ್ಟು ನಾಗಸಿದ್ಧಿ ಗಣೇಶ ಅಂತ ಹೇಳಿ. ಇವ್ರು ಕೂಡ ಹೊರಗಡೆ ನಿಂತ್ಕೊಂಡು ಕಂಪ್ನಿ ಬಗ್ಗೆ ನಮಗೆ ಎಲ್ಲನೂ ಹೇಳ್ತಾಯಿದ್ರು. ಅದು ನೋಡಿ ಇದು ನೋಡಿ, ಇದು ಹಾಗೆ ಇದಾಗೆ ಅಂತ. ನಾವು ಮತ್ತೆ ಬಂದಿದ್ದೀವಲ್ವ ಅಂತ ಹೇಳ್ಬಿಟ್ಟು ಇವ್ರನ್ನ ಕೇಳಿಕೊಂಡು ಎಲ್ಲ ಕಡೆ ನೋಡಿಕೊಂಡು ಅವ್ರ ಹಿಂದೆ ಸುಮ್ಮನೆ ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೆ ಅಷ್ಟೇ. ಇದೇ ಕಂಪ್ನಿಲೇ ನನ್ನ ಹಸ್ಬೆಂಡು ಕೆಲಸ ಮಾಡೋದು, ಹಾಗೆ ಅಣ್ಣ ಕೂಡ. ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ನಿಮಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ತಗೊಳ್ತಾ ಇದ್ದೀವಿ. ಸದ್ಯಕ್ಕೆ ಕ್ಯಾಮ್ರಾಮನ್ ನಮ್ಮ ಹಸ್ಬೆಂಡ್ ಆಗಿದ್ದಾರೆ. ಪಾಪ ಫೋಟೋ ಎಲ್ಲ ವೀಡಿಯೋ ಎಲ್ಲನೂ ಅವರೇ ತಗೊಳ್ತಾ ಇದ್ದಾರೆ ಗೈಸ್. ಇದೇ ಬಿಲ್ಡಿಂಗ್. ಇಲ್ಲಿ ನಾವು ಜಾಸ್ತಿ ವೀಡಿಯೋ ಎಲ್ಲನೂ ತಗೊಳಕ್ಕಾಗಿಲ್ಲ. ಬಿಕಾಸ್ ಅಲ್ಲಿ ಕಂಪ್ನಿ ರೂಲ್ಸ್ ಇದೆಯಂತೆ, ಜಾಸ್ತಿ ವೀಡಿಯೋ ಮಾಡಬಾರ್ದು ಅಥವಾ ಯಾವ ಥರ ಹೇಗೆ ಬೇಕು ಹಾಗೋ ಫೋಟೋಗಳೆಲ್ಲ ತೆಗಿಬಾರ್ದು ಅಂತ. ಆದರೆ ಸ್ವಲ್ಪನೇ ತೊಗೊಂಡಿದ್ದು, ಜಾಸ್ತಿ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಅವ್ರಿಗೆ ಆದಂಥ ಅವ್ರ ರೂಲ್ಸ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಹಾಗೆ ನಾನು ಇಲ್ಲಿ ಯಾವುದೇ ಹೆಸರು ಕೂಡ ಮೆನ್ಷನ್ ಮಾಡಲ್ಲ, ಸೊ ಹೆಸರು ಹೇಳೋಂಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಎಷ್ಟು ಸ್ವಲ್ಪ ವೀಡಿಯೋ ಆಗುತ್ತೆ ಅದನ್ನೇ ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಕೂಡ ನನ್ನ ಹಸ್ಬೆಂಡೇ ನನಗೆ ತಗೊಟ್ರು. ಹಾಗೆ ಇಲ್ಲಿ ಇವ್ರದ್ದು ಬಿಲ್ಡಿಂಗ್ ಮೇಲ್ಗಡೆ ಕರ್ಕೊಂಡೋಗಿ ಟಾಪ್ ವ್ಯೂ ತೋರಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಗೈಸ್. ಹಾಗೆ ಇಲ್ಲಿ ಇನ್ನೊಂದು ಬಿಲ್ಡಿಂಗ್ ಒಳಗಡೆನೂ ಬಂದ್ವಿ. ಅಲ್ಲೆಲ್ಲ ಚೆನ್ನಾಗಿತ್ತು ಕೂರೋಕ್ಕೆ. ಇಲ್ಲಿ ಸ್ವಲ್ಪ ಫೋಟೋ ಅದೆಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬೇರೆ ಕಡೆ ಗಣೇಶ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ನಾವೀ ಗಣೇಶನ ಬೈಕಿಂದ ಇಳಿಯುವಾಗ ದೂರದಿಂದ ನೋಡುವಾಗಲೇ ಸೂಪರಾಗಿ ಕಾಣ್ತಿತ್ತು. ಗಣೇಶ ಎದ್ದು ಬರ್ತಿದ್ದಾರೇನೋ ಅನ್ನೋ ಥರ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ಹಾಗೆ ಇಲ್ಲಿ ತುಂಬ ಜನ ಇದ್ರಲ್ವ, ಸೊ ಹತ್ತಿರ ಹೋಗಿ ಸ್ವಲ್ಪ ಫೋಟೋ ವೀಡಿಯೋ ಎಲ್ಲ ತೊಗೊಳ್ಳೋಣ ಅಂತ ಹತ್ತಿರ ಹೋದೆ. ಆ ಕಣ್ಗಳಂತೂ ನಿಜವಾಗ್ಲೂ ಚೆನ್ನಾಗಿತ್ತು ಗೈಸ್. ಹೆಂಗಂದರೆ ಮನುಷ್ಯರು ನಮ್ಮ ಕಣ್ಣೇಗಿರುತ್ತೋ ಆ ಥರ ಇತ್ತು. ನಿಜವಾಗ್ಲೂ ಗಣೇಶ ದೂರದಿಂದ ನೋಡಿದ್ರೆ ಎದ್ದು ಬರ್ತಾನೇನೋ ಅನ್ನೋ ಥರನೇ ಇತ್ತು. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಈ ಗಣೇಶನಿಲ್ಲಿ. ಗೈಸ್, ಇವಾಗ ನೆಕ್ಸ್ಟ್ ಇನ್ನೊಂದು ಗಣೇಶ ನೋಡೋಕೆ ಬಂದಿದ್ದೀವಿ ನಾವು. ಒಂದು ಗಣೇಶ ನೋಡ್ಕೊಂಬಂದ್ವಿ, ಸಖತ್ತಾಗಿತ್ತು. ಬಟ್ ಅಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಹಚ್ಚಿರೋ ಸಾಂಗೇ ಜಾಸ್ತಿ ಆಗಿತ್ತು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಗಣೇಶ ನೋಡೋಣ. ಏನು ಹಂಗೆ ಕಾಣ್ತಿದ್ಯಾ? ಆ ಗಣೇಶ ಎಲ್ಲ ನೋಡಿಕೊಂಡು ಇಲ್ಲಿ ಇನ್ನೊಂದು ಹತ್ರ ಬಂದ್ವಿ. ಇಲ್ಲೂ ಕೂಡ ಗಣೇಶ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕೃಷ್ಣನ ಗಣೇಶ ಥರ ಮಾಡಿದ್ರು. ಬಟ್ ಇಲ್ಲಿ ಅಲ್ಲಿಗಿಂತ ಜನ ಜಾಸ್ತಿ ಇದ್ದರು ಗೈಸ್, ತುಂಬಾ ಜಾಸ್ತಿ ಇದ್ದರು.
ಅಲ್ಲಿ ವಿಜಯನಗರ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ಮನೆಗೆ ಬಂದು ಕೂತ್ಕೊಂಡ್ವಿ. ಸಾಕಾಗೋಯ್ತು. ಫುಲ್ಲು ಟ್ರಾಫಿಕ್ ಆಗಿತ್ತು ಗೈಸ್. ಎಲ್ಲ ಕಡೆ ಗಣೇಶ, ಎಲ್ಲಿ ಏರಿಯಾಗೆ ಒಂದೊಂದು ಗಣೇಶ. ಸೊ ಫುಲ್ಲು ಎಲ್ಲ ಟ್ರಾಫಿಕ್ ಗೈಸ್. ಹಬ್ಬ ದಿನ ಬಾಗಿಲೆಲ್ಲ ಡೆಕೋರೇಷನ್ ಮಾಡೋದೇ ತುಂಬಾ ಚೆನ್ನಾಗಿರುತ್ತೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು